ಬಹುಶಃ ಇಡೀ ನಾಡು ಬಯಸಿದಂಥ ಒಂದು ಘಟನೆ. ಚೆನ್ನಮ್ಮನವರು ಮೇರು ವ್ಯಕ್ತಿತ್ವ, ಎಲ್ಲರನ್ನೂ ಕೂಡ ತಮ್ಮ ಮಕ್ಕಳೇ ಅಂತೇಳಿ ಅವರು ಭಾವಿಸ್ತಾ ಇದ್ರು. ಆ ಮಾತೃ ಹೃದಯ ಇವತ್ತು ಇಲ್ಲಿ ಲಕ್ಷಾಂತರ ಜನ ಬಂದು ಸೇರಲಿಕ್ಕೆ, ಅವ್ರನ್ನ ದರ್ಶನ ಮಾಡಲಿಕ್ಕೆ ಕಾರಣ ಆಗಿದೆ. ದೇಶಕ್ಕೆ ಒಬ್ಬ ಸಮರ್ಥ ಪ್ರಧಾನಿಯನ್ನು, ನಾಡಿಗೆ ಇಬ್ಬರು ಸಮರ್ಥ ಮುಖ್ಯಮಂತ್ರಿಗಳನ್ನು ಕೊಟ್ಟಂಥ ಮಾತೃ ಹೃದಯ ಚೆನ್ನಮ್ಮನವರು. ಅವರ ಆತ್ಮಕ್ಕೆ ನಾವೆಲ್ಲರೂ ಕೂಡ ಶಾಂತಿ ಕೋರಬೇಕು ಮತ್ತು ಅವ್ರು ಮತ್ತೆ ಹುಟ್ಟು ಬರಬೇಕು. ಮತ್ತು ಈ ನೋವನ್ನು ಬಹುಶಃ ದೇವೇಗೌಡರು ಯಾವ ರೀತಿ ಭರಿಸ್ತಾರೆ ಅಂತೇಳಿ ನಮಗೆ ಅರಿವಿಲ್ಲ. ಆ ನೋವನ್ನು ಭರಿಸುವಂಥ ಶಕ್ತಿ ದೇವೇಗೌಡರಿಗೂ ಮತ್ತು ಅವರೆಲ್ಲ ಸುಪುತ್ರರು, ಗೌರವನೀಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರಾಗಿರ್ಬೋದು, ರೇವಣ್ಣವರಾಗಿರ್ಬೋದು, ಬಾಲಕೃಷ್ಣೇಗೌಡರಾದಿಯಾಗಿ ಆ ಎಲ್ಲ ಕುಟುಂಬಸ್ಥರಿಗೆ ಭಗವಂತ ಕೊಡಬೇಕಾಗ್ತದೆ. ಭಾಳ ಮುಖ್ಯವಾಗಿ ಅವರಿಬ್ಬರು ಹೆಣ್ಣುಮಕ್ಕಳು, ಒಬ್ಬರು ಶೈಲಮ್ಮ ಮತ್ತು ಅನಸೂಯಮ್ಮ. ಇವರಿಬ್ಬರು ಕೂಡ ದೇವೇಗೌಡರು ಮತ್ತು ಚೆನ್ನಮ್ಮನವರು ತಂದೆ ತಾಯಿಗಳು ಅನ್ನೋದಕ್ಕಿಂತ ಮಕ್ಕಳೇ ಆಗಿದ್ದರು ಅಂತ. ಅವ್ರನ್ನ ಅತ್ಯಂತ ಪ್ರೀತಿಯಿಂದ, ವಾತ್ಸಲ್ಯದಿಂದ ಅವರಿಬ್ಬರನ್ನು ಕೂಡ ಆ ಇಬ್ಬರು ಹೆಣ್ಣುಮಕ್ಕಳು ಭಾಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಹಾಗಾಗಿ ಅವ್ರಿಗೆ ನಾವು ಅಭಿನಂದನೆಯನ್ನು, ಕೃತಜ್ಞತೆಯನ್ನು ಹೇಳಬೇಕಾಗ್ತದೆ. ಒಟ್ಟಾರೆ ಒಂದು ಮೇರು ವ್ಯಕ್ತಿತ್ವದ ಒಂದು ಭೂಮಿ ತೂಕದ ಹೆಣ್ಣು ಮಗಳನ್ನು ನಾಡು ಕಳ್ಕೊಂಡು ಅನಾಥವಾಗಿದೆ ಅನ್ನುವಂಥ ಅಭಿಪ್ರಾಯನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.